ಮಕ್ಕಳೇ, ಈ ದಿನ ನಾವು 1ನೇ ತರಗತಿಯ ಗಣಿತ ವಿಷಯದ ಮೆಟ್ಟಿಲು ಸಂಖ್ಯೆ 22 ಮೊಟ್ಟೆಯಿಂದ ಹೊರಬರುತ್ತಿರುವ ಲೋಗೋದ ಅಡಿಯಲ್ಲಿ ಹೆಚ್ಚು ಕಡಿಮೆ ಸಮ ಈ ಅಂಶವಾಗಿ ತಿಳಿದುಕೊಳ್ಳೋಣ. ಮಕ್ಕಳೇ, ಕಾರ್ಡಿನಲ್ಲಿ ಚಿತ್ರಗಳನ್ನು ನೀವು ಗಮನಿಸಿ ನೋಡಿದಾಗ 3 ಚಿತ್ರಗಳನ್ನು ಇಲ್ಲಿ ನೀಡಲಾಗಿದೆ. ಮೊದಲಿನ ಚಿತ್ರದಲ್ಲಿ 2 ವೃತ್ತಗಳನ್ನು ಹಾಕಲಾಗಿದ್ದು ಬಲಭಾಗ ಮತ್ತು ಎಡಭಾಗವನ್ನು ಗಮನಿಸಬೇಕು ಮಕ್ಕಳೇ. ಎಡಭಾಗದ ವೃತ್ತದಲ್ಲಿರುವ ಹುಣಸೆ ಬೀಜಗಳು ತುಂಬ ಇದ್ದಾವೆ. ಬಲಭಾಗದ ವೃತ್ತದಲ್ಲಿರುವ ಹುಣಸೆ ಬೀಜಗಳ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಎಡಭಾಗದ ವೃತ್ತದಲ್ಲಿರುವ ಹುಣಸೆ ಬೀಜಗಳು ಹೆಚ್ಚು, ಬಲಭಾಗದಲ್ಲಿರುವ ವೃತ್ತದಲ್ಲಿರುವ ಹುಣಸೆ ಬೀಜಗಳ ಸಂಖ್ಯೆ ಕಡಿಮೆ, ಹೆಚ್ಚು ಕಡಿಮೆ. ನಂತರ 2ನೇ ಚಿತ್ರವನ್ನು ಗಮನಿಸಿದಾಗ ಇಲ್ಲಿಯೂ ಕೂಡ ಎಡಭಾಗದಲ್ಲಿರುವ ಪುಸ್ತಕಗಳ ಸಂಖ್ಯೆ ಹೆಚ್ಚಾಗಿದೆ, ಬಲಭಾಗದಲ್ಲಿರುವ ಪುಸ್ತಕಗಳ ಸಂಖ್ಯೆ ಕಡಿಮೆಯಾಗಿದೆ, ಹೆಚ್ಚು ಮತ್ತು ಕಡಿಮೆ. 3ನೇ ಚಿತ್ರವನ್ನು ಗಮನಿಸಿದಾಗ ಇಲ್ಲಿಯೂ ಕೂಡ ಎಡಭಾಗದ ಮತ್ತು ಬಲಭಾಗದಲ್ಲಿರುವ ಪುಸ್ತಕಗಳು ಸಮಸಮವಾಗಿದ್ದಾವೆ. ಹಾಗಾಗಿ ಮಕ್ಕಳೇ, ಇದನ್ನು ಸಮ ಅಂತ ಹೇಳ್ತೇವೆ. ಹೆಚ್ಚು ಕಡಿಮೆ ಸಮ ಈ ಅಂಶವಾಗಿ ನಾನು ನಿಮಗೆ ಈಗ ಒಂದು ಸುಂದರವಾದ ಕಥೆಯನ್ನು ಹೇಳುತ್ತೇನೆ. ಮಕ್ಕಳೇ, ಒಂದೂರಲ್ಲಿ ಅಬ್ದುಲ್ಲಾ ಮತ್ತು ಆಲಿಯಾ ಅಂತಕ್ಕಂಥ ಅಕ್ಕ ತಮ್ಮ ಇರ್ತಾರೆ. ಒಂದು ದಿನ ಅಬ್ದುಲ್ಲಾ ಮತ್ತು ಆಲಿಯಾಳನ್ನು ನೋಡಲು ಅವರ ಅಜ್ಜಿ ಊರಿಗೆ ಬರ್ತಾರೆ. ಅವರು ಬರುವಾಗ ಜೊತೆಗೆ ಒಂದಿಷ್ಟು ಸಿಹಿ ತಿಂಡಿಗಳನ್ನು ತಂದಿರ್ತಾರೆ. ಯಾಕೆಂದರೆ ಅವರಿಗೆ ಮೊಮ್ಮಕ್ಕಳನ್ನು ನೋಡಲು ಆಸೆ ಆಗಿರೋದರಿಂದ ಮನೆಗೆ ಬಂದಾಗ ಮೊದಲು ಆಲಿಯಾಳನ್ನು ನೋಡಿದ ಅವರ ಅಜ್ಜಿ ಸ್ವಲ್ಪ ಸಿಹಿ ತಿಂಡಿಗಳನ್ನು ಆಲಿಯಾಗೆ ಕೊಡ್ತಾರೆ. ನಂತರದಲ್ಲಿ ಉಳಿದ ತಿಂಡಿಗಳನ್ನು ಅವನ ತಮ್ಮನಾದ ಅಬ್ದುಲ್ಲನಿಗೆ ಕೊಡ್ತಾರೆ. ಆದರೆ ಇವೆಲ್ಲವನ್ನು ನೋಡಿದ ಅಬ್ದುಲ್ಲನು ಅಕ್ಕನ ಬಳಿ ಇರುವ ಸಿಹಿ ತಿಂಡಿಗಳನ್ನು ಗಮನಿಸ್ತಾನೆ. ಗಮನಿಸಿದ ತಕ್ಷಣ ಜೋರಾಗಿ ಅಳಲು ಶುರು ಮಾಡ್ತಾನೆ. ಯಾಕಂದರೆ ಅವನಿಗೆ ಏನು ಅನಿಸುತ್ತೆ, ಅಕ್ಕನಿಗೆ ತುಂಬ ಸಿಹಿ ತಿಂಡಿಗಳನ್ನ ಅಜ್ಜಿ ಕೊಟ್ಟಿದ್ದಾರೆ ಅಂದ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಇದನ್ನು ಗಮನಿಸಿದ ಆಲಿಯಾ ತುಂಬ ಬೇಜಾರು ಮಾಡ್ಕೋತಾಳೆ. ಯಾಕಂದರೆ ಅವಳಿಗೆ ಅವಳ ತಮ್ಮ ಅಂದರೆ ತುಂಬ ಪ್ರೀತಿ. ಓಡಿ ಹೋಗಿ ತಮ್ಮನ ಬಳಿ ಯಾಕೆ ಅಳ್ತಿದೀಯ ತಮ್ಮ ಅಂತ ಕೇಳ್ತಾಳೆ. ಆಗ ಸಿಟ್ಟಿನಿಂದ ಅಬ್ದುಲ್ಲಾ, ನೋಡು ಅಜ್ಜಿ ನಿನಗೆ ತುಂಬ ಸಿಹಿ ತಿಂಡಿ ಕೊಟ್ಟಿದ್ದಾರೆ, ಹೆಚ್ಚು ಸಿಹಿ ತಿಂಡಿ ಕೊಟ್ಟಿದ್ದಾರೆ, ಆದರೆ ನನಗೆ ಮಾತ್ರ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ಆಲಿಯಾ, ನಿಜವಾಗ್ಲೂ? ಖಂಡಿತ ಇಲ್ಲ, ಅಜ್ಜಿ ಹಾಗೆ ಮಾಡೋಲ್ಲ ಕಣೋ. ಈಗ ಏನು ಮಾಡೋಣ ಗೊತ್ತಾ, ನಿನಗೆ ನನಗೆ ಕೊಟ್ಟಿರುವ ಸಿಹಿ ತಿಂಡಿಗಳನ್ನು ನೋಡೋಣ ಬಾ ಅಂತ ಸಮಾಧಾನದಿಂದ ತಮ್ಮನನ್ನು ಪ್ರೀತಿಯಿಂದ ಅವಳೇನು ಮಾಡ್ತಾಳೆ, ಸಂತೈಸ್ತಾಳೆ. ಅದು ಹೇಗೆ ಅಂತ ಈಗ ನೋಡೋಣ. ಆಗ ಆಲಿಯಾ ಯೋಚಿಸ್ತಾಳೆ, ಅಬ್ದುಲ್ಲಾ ಹೇಳುತ್ತಿರುವುದು ಸರಿಯೇ, ಅಜ್ಜಿ ನನಗೆ ಹೆಚ್ಚು ಸಿಹಿ ತಿಂಡಿಗಳನ್ನು ಕೊಟ್ಟಿದ್ದಾರೆ ಅಂತ ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಿರ್ಬೇಕಾದ್ರೆ ಅವಳಿಗೆ ಆಗ ಇಬ್ಬರ ಸಿಹಿ ತಿಂಡಿಗಳನ್ನು ಗಮನಿಸಿದಾಗ ಅಬ್ದುಲ್ಲನ ಬಳಿ ಕಡಿಮೆ ಸಿಹಿ ತಿಂಡಿಗಳಿದ್ದಾವೆ, ಆಲಿಯಾಳ ಬಳಿ ಹೆಚ್ಚು ಸಿಹಿ ತಿಂಡಿಗಳಿದ್ದಾವೆ. ಇದನ್ನು ಗಮನಿಸಿದ ತಮ್ಮ ಅಬ್ದುಲ್ಲಾ ಅಕ್ಕನ ಬಳಿಯೇ ಜಾಸ್ತಿ ಸಿಹಿ ತಿಂಡಿಗಳಿದ್ದಾವೆ ಅಂತ ಗಮನಿಸಿ ಸಪ್ಪೆ ಮೋರೆ ಹಾಕಿ ಜೋರಾಗಿ ಅಳುತ್ತಾನೆ. ಆಗ ಇದನ್ನು ಗಮನಿಸಿದ ಅಕ್ಕ ಆಲಿಯಾ ಏನು ಮಾಡಬೇಕು ಅಂತ ಯೋಚಿಸಿ ಇಬ್ಬರ ಸಿಹಿ ತಿಂಡಿಗಳನ್ನು ಸೇರಿಸ್ತಾಳೆ. ಸಿಹಿ ತಿಂಡಿಗಳು ಯಾವ ಗೊತ್ತಾ ಮಕ್ಕಳೇ? ಚಾಕ್ಲೇಟುಗಳು. ಆಗ ಅವಳು ಏನು ಮಾಡ್ತಾಳೆ, ತನ್ನ ತಮ್ಮನಿಗೆ ತಾನು ಇಬ್ಬರು ಕೂಡ ಸಮಸಮವಾಗಿ ಸಿಹಿ ತಿಂಡಿಗಳನ್ನು ಹಂಚಿಕೊಳ್ತಾರೆ. ಈಗ ತಮ್ಮನ ಮುಖದಲ್ಲಿ ಖುಷಿಯೂ ಖುಷಿ, ಹಾಗೆಯೇ ಅಕ್ಕಳಿಗೂ ಕೂಡ. ನೋಡಿ ಮಕ್ಕಳೇ, ಆಲಿಯಾಳು ಮಾಡಿದ ಈ ಒಂದು ಹಂಚಿಕೆಯ ರೀತಿ ಏನಾಯಿತು, ತಮ್ಮನಿಗೆ ಖುಷಿಯನ್ನು ತಂದುಕೊಡ್ತು ಅಲ್ವಾ ಮಕ್ಕಳೇ? ನಿಮಗೆ ಈ ಕತೆ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಮಕ್ಕಳೇ, ಈಗ ನಾವು ಹೆಚ್ಚು ಮತ್ತು ಕಡಿಮೆ ಎಂದರೇನು ನೋಡೋಣ. ಇಲ್ಲಿ ಗಮನಿಸಿ ಮಕ್ಕಳೇ, ಒಂದರಲ್ಲಿ ಹೆಚ್ಚು ವಸ್ತುಗಳಿವೆ, ಮತ್ತೊಂದರಲ್ಲಿ ಕಡಿಮೆ ವಸ್ತುಗಳಿವೆ. ಹಾಗಾಗಿ ಹೆಚ್ಚು ವಸ್ತುಗಳಿರುವುದನ್ನು ನಾವು ಹೆಚ್ಚು ಅಂತ ಕರಿತೇವೆ, ಕಡಿಮೆ ವಸ್ತುಗಳು ಇರುವುದನ್ನು ಕಡಿಮೆ ಎಂದು ಹೇಳುತ್ತೇವೆ ಅಲ್ವಾ ಮಕ್ಕಳೇ? ಹೆಚ್ಚು ಕಡಿಮೆ. ನಂತರದ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ನೋಡಿ, ಎಡಭಾಗದ ಬುಟ್ಟಿಯಲ್ಲಿ ಹೆಚ್ಚು ಮಾವಿನ ಹಣ್ಣುಗಳಿದ್ದಾವೆ, ಬಲಭಾಗದ ಬುಟ್ಟಿಯಲ್ಲಿ ಕಡಿಮೆ ಮಾವಿನ ಹಣ್ಣುಗಳಿದ್ದಾವೆ, ಹೆಚ್ಚು ಕಡಿಮೆ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಎಡಭಾಗದಲ್ಲಿ ಕಡಿಮೆ ಮಾವಿನ ಹಣ್ಣುಗಳು, ಬಲಭಾಗದಲ್ಲಿ ಹೆಚ್ಚು ಮಾವಿನ ಹಣ್ಣುಗಳಿದ್ದಾವೆ, ಕಡಿಮೆ ಮತ್ತು ಹೆಚ್ಚು.
ನಂತರದಲ್ಲಿ ಈ ಚಿತ್ರವನ್ನು ನೋಡಿ ಮಕ್ಕಳೇ, ಈ ಎರಡೂ ಮರಗಳಲ್ಲಿ ಹೆಚ್ಚು ಹಣ್ಣುಗಳು ಯಾವ ಮರದಲ್ಲಿವೆ ನೋಡ್ತಾ ಇದ್ದೀರಾ? ಎಡಭಾಗದಲ್ಲಿರುವ ಮರದಲ್ಲಿರುವ ಹಣ್ಣುಗಳು ಹೆಚ್ಚು ಹಣ್ಣುಗಳು, ಬಲಭಾಗದಲ್ಲಿರುವ ಮರದ ಹಣ್ಣುಗಳು ಕಡಿಮೆ ಹಣ್ಣುಗಳು. ಹಾಗಿದ್ರೆ ಮಕ್ಕಳೇ, ಸಮ ಎಂದರೇನು? ಯಾವಾಗ ಒಂದೇ ಪ್ರಮಾಣದ ವಸ್ತುಗಳು ಎರಡರಲ್ಲೂ ಇರುವುದೋ ಅದನ್ನು ನಾವು ಸಮ ಎಂದು ಹೇಳ್ಬೋದು. ನೋಡಿ ಮಕ್ಕಳೇ, ಎರಡು ಚಿತ್ರ ಇದೆ, ಇಲ್ಲಿ ಎರಡು ಬುಟ್ಟಿ ಇದೆ. ಆ ಎರಡೂ ಬುಟ್ಟಿಗಳಲ್ಲೂ ಕೂಡ ಮಾವಿನ ಹಣ್ಣುಗಳ ಪ್ರಮಾಣ, ಮೇಲಿನ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿದ್ದಾವೋ ಕೆಳಗಿನ ಬುಟ್ಟಿಯಲ್ಲೂ ಕೂಡ ಅಷ್ಟೇ ಹಣ್ಣುಗಳಿದ್ದಾವೆ. ಹಾಗಾಗಿ ಇದನ್ನು ನಾವೇನಂತೀವಿ? ಸಮ ಅಂತ ಹೇಳ್ತೇವೆ. ಹಾಗಿದ್ರೆ ಮಕ್ಕಳೇ, ಈಗ ನೋಡಿ, ಇದಕ್ಕೆ ಪೂರಕವಾಗಿ ಈ ಚಿತ್ರವನ್ನು ಗಮನಿಸಿ. ಇಲ್ಲಿಯೂ ಕೂಡ ಎಡಭಾಗದ ಮತ್ತು ಬಲಭಾಗದ ಹಣ್ಣುಗಳ ಸಂಖ್ಯೆ ಏನಾಗಿದೆ, ಇಲ್ಲಿ ಹಣ್ಣುಗಳ ಪ್ರಮಾಣ ಏನಾಗಿದೆ, ಸಮವಾಗಿದೆ. ಗೊತ್ತಾಯ್ತಲ್ವ ಮಕ್ಕಳೇ ಸಮ ಅಂದರೇನು ಅಂತ? ಇದಕ್ಕೆ ಪೂರಕವಾಗಿ ಅಂದರೆ ಹೆಚ್ಚು ಕಡಿಮೆ ಸಮ ಈ ಅಂಶವಾಗಿ ಒಂದಿಷ್ಟು ಚಿತ್ರಗಳನ್ನು ಗಮನಿಸೋಣ. ನೋಡಿ ಮಕ್ಕಳೇ, ಇಲ್ಲಿರುವ ಮಣಿಗಳು ಹೆಚ್ಚು ಕಡಿಮೆ ಅಥವಾ ಸಮ ಇದ್ದಾವ ಅಂತ ಊಹಿಸ್ತೀರಾ ಮಕ್ಕಳೇ? ಗೊತ್ತಾಯ್ತಲ್ವ? ಹೆಚ್ಚಿದಾವ, ಕಡಿಮೆ ಇದ್ದಾವ, ಮತ್ತೇನಾದರೂ ಸಮ ಇದ್ದಾವ? ಹಾಂ, ಎಡಭಾಗದಲ್ಲಿರುವ ಮಣಿಗಳು ಹೆಚ್ಚಾಗಿದ್ದಾವೆ, ಅಂದರೆ ಹೆಚ್ಚು ಮಣಿಗಳು. ಬಲಭಾಗದಲ್ಲಿರುವ ಮಣಿಗಳ ಸಂಖ್ಯೆ ಏನಾಗಿದೆ, ಅದರ ಪ್ರಮಾಣ ಕಡಿಮೆಯಾಗಿದೆ. ಹೆಚ್ಚು ಮಣಿಗಳು, ಕಡಿಮೆ ಮಣಿಗಳು. ಈಗ ನೋಡಿ, ಯಾವ ಭಾಗದ ಹೂಗಳ ಸಂಖ್ಯೆ ಹೆಚ್ಚಾಗಿದೆ? ಹಾಂ, ಇಲ್ಲಿ ಏನಾಗಿದೆ, ಎರಡೂ ಭಾಗದಲ್ಲಿರುವ ಹೂಗಳ ಸಂಖ್ಯೆ ಸಮವಾಗಿದೆ. ಹಾಗೆ ಇದನ್ನು ಗಮನಿಸಿ ಮಕ್ಕಳೇ, ಬಣ್ಣ ಬಣ್ಣದ ಕಲ್ಲುಗಳು, ಎಡಭಾಗದಲ್ಲಿರುವ ಕಲ್ಲುಗಳು ಏನಾಗಿದ್ದಾವೆ, ಹೆಚ್ಚಾಗಿದ್ದಾವೆ. ಬಲಭಾಗದ ಕಲ್ಲುಗಳ ಸಂಖ್ಯೆ ಪ್ರಮಾಣ ಏನಾಗಿದೆ, ಕಡಿಮೆ ಇದೆ. ಹೆಚ್ಚು ಕಡಿಮೆ. ಈಗ ನೋಡಿ ಮಕ್ಕಳೇ, ಇಲ್ಲಿ ಹೂಗಳಿದ್ದಾವೆ, ಕುಂಡಲದಲ್ಲಿ ಹೂಗಳಿದ್ದಾವೆ. ಎಡಭಾಗದಲ್ಲಿ ಕಡಿಮೆ, ಬಲಭಾಗದಲ್ಲಿ ಹೆಚ್ಚು ಹೂಗಳು ಅಲ್ವಾ? ಈಗ ನೋಡಿ, ಕಲರ್ಫುಲ್ ಬಲೂನುಗಳಿದ್ದಾವೆ. ಯಾವ ಭಾಗದಲ್ಲಿರುವ ಬಲೂನುಗಳು ಹೆಚ್ಚಾಗಿದ್ದಾವೆ ಗೊತ್ತಿದೆ ಅಲ್ವಾ? ನೀವು ತುಂಬ ಜಾಣ ಮಕ್ಕಳು, ವೆರಿ ಗುಡ್. ಎಡಭಾಗದಲ್ಲಿರುವ ಬಲೂನುಗಳ ಸಂಖ್ಯೆ ಹೆಚ್ಚು, ಪ್ರಮಾಣ ಹೆಚ್ಚಿದೆ. ಬಲಭಾಗದ ಬಲೂನುಗಳ ಸಂಖ್ಯೆ ಕಡಿಮೆ. ಮಕ್ಕಳೇ, ಇವುಗಳಲ್ಲಿ ಯಾವ ಸಿಹಿ ತಿಂಡಿಗಳು ಹೆಚ್ಚು, ಕಡಿಮೆ ಅಥವಾ ಸಮ ಇದ್ದಾವೆ ಗೊತ್ತಾಯ್ತಾ ನಿಮಗೆ? ಯಾವ ಭಾಗ ಸಿಹಿ ತಿಂಡಿಗಳು ಹೆಚ್ಚು, ಕಡಿಮೆ ಅಥವಾ ಸಮ ಇದ್ದಾವೆ? ಯೋಚಿಸಿ ಹೇಳ್ತೀರಾ ಮಕ್ಕಳೇ? ಹಾಂ, ಎಡಭಾಗದ ಸಿಹಿ ತಿಂಡಿಗಳು ಕಡಿಮೆ ಇದ್ದಾವೆ. ಬಲಭಾಗದ ಸಿಹಿ ತಿಂಡಿಗಳ ಪ್ರಮಾಣ ಏನಾಗಿದೆ, ಹೆಚ್ಚಾಗಿದೆ. ಹಾಗಾಗಿ ನಾವು ಅದನ್ನು ಹೆಚ್ಚು ಅಂತ ಹೇಳುತ್ತೇವೆ. ಹಾಗಿದ್ರೆ ಮಕ್ಕಳೇ, ಈಗ ನೀವು ಹೆಚ್ಚು ಕಡಿಮೆ ಸಮ ಈ ಅಂಶವಾಗಿ ತಿಳ್ಕೊಂಡ್ರೆ ಅಲ್ವಾ? ಮಕ್ಕಳೇ, ಇದಕ್ಕೆ ಪೂರಕವಾಗಿ ಅಭ್ಯಾಸ ಪುಸ್ತಕದ ಕಾರ್ಯಚಟುವಟಿಕೆಯನ್ನು ನಿಮಗೆ ನೀಡುತ್ತೇನೆ. ಗಮನಿಸಿ ಮಕ್ಕಳೇ, 23ನೇ ಮತ್ತು 24ನೇ ಮೆಟ್ಟಿಲು ಸಂಖ್ಯೆಯ ಪೆಂಗ್ವಿನ್ ಲೋಗೋದ ಹೆಚ್ಚು ಕಡಿಮೆ ಸಮ ಈ ಅಂಶವಾಗಿ ಇರುವ ಕಾರ್ಯಚಟುವಟಿಕೆಯನ್ನು ಸುಗಮಕಾರರ ಸಹಾಯದಿಂದ ಮನೆಯಲ್ಲಿ ಹಿರಿಯರ ಅಣ್ಣ ಅಕ್ಕಂದಿರ ಸಹಾಯ ಪಡೆದು ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಿ. ಇನ್ನೊಂದು ಚಟುವಟಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ.